ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಆಗ್ರಹ. ರಾಜ್ಯ ದಲಿತ ಸಂಘಟನೆ ಒಕ್ಕೂಟ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಡಿಕೆ ಸಂಪುಟದಲ್ಲಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಪ್ರತಿಭಟನೆ. ಎಚ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಪಟ್ಟು ಹಿಡಿದಿರೋದು. ಮಹದೇವಪ್ಪಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒಕ್ಕೂರಿನಿಂದ ಆಗ್ರಹಿಸಿದ್ದಾರೆ. ಹಿಂದೆ ಹಲವು ಖಾತೆ ನಿರ್ವಹಿಸಿರುವ ಮಹದೇವಪ್ಪಗೆ ಮಂತ್ರಿ ಸ್ಥಾನ ನೀಡಲೇಬೇಕು. ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ ಮಹದೇವಪ್ಪನವರು, ಅವರನ್ನ ಕಡೆಗಣಿಸಬೇಡಿ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇವತ್ತಿನ ಪ್ರತಿಭಟನೆಯ ಮೂಲಕ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು ಫ್ರೀಡಂ ಪಾರ್ಕ್ನಲ್ಲಿ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ನಮ್ಮ ಜೊತೆಗೆ ಇದೀಗ ದಲಿತ ಸಮುದಾಯದ ನಾಯಕರುಗಳಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮಹದೇವಪ್ಪ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಬೇಕಂತೀರಾ? ಸರ್, ನಾನು ಕೋಲಾರಿಂದ ಬಂದಿದ್ದೀನಿ. ಕೋಲಾರ ಕಡೆಯಿಂದ ಬಂದಿದ್ದೀನಿ. ನಾನು ಎಕ್ಸ್ ಚೀಫ್ ಎಸ್ ಮೆಂಬರ್ ಕಾಂಗ್ರೆಸ್ ಇಂದ ನಾನು ಅಲ್ಲಿ ಇದ್ದಿದ್ದೀನಿ. ಕೋಲಾರ ಜಿಲ್ಲೆ ಕಾಂಗ್ರೆಸ್ ವಿಂಗ್ ಅಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ. ಛಲವಾದಿ ಮಹಾಸಭಾದಲ್ಲಿ ಅದೇ ಉಪಾಧ್ಯಕ್ಷ ಆಗಿದ್ದೀನಿ. ಆದ್ರೆ ಮಹದೇವಪ್ಪ ಅವರು ಅಂತ ಸೂಕ್ಷ್ಮ ಅವರು ಇವತ್ತು ಯಾಕಂದ್ರೆ ಪಿಡಬ್ಲ್ಯೂ ಸಚಿವರಿದ್ದಾಗ ಅವರು ಅಂಬೇಡ್ಕರ್ ಇದನ್ನ ಸಿದ್ಧಾಂತವನ್ನ ಇಂಟರ್ನ್ಯಾಷನಲ್ ಅಂತರ್ಜಾತೀಯ ಮಟ್ಟದಲ್ಲಿ ತಕೊಂಡೋಗಿ ಎಲ್ಲ ಬೇರೆ ಬೇರೆ ದೇಶಗಳಿಂದ ಕರೆಸಿ ಇವೆಲ್ಲ ಮಾಡಿ ಸೆಮಿನಾರ್ ಮಾಡಿ ಎಲ್ಲ ಮಾಡಿದಂಥ ಮಹಾನ್ ವ್ಯಕ್ತಿ. ಇವತ್ತೇನಾದರೂ ಅಂಬೇಡ್ಕರ್ ಬಗ್ಗೆ ಯೋಚನೆ ಮಾಡಿ ಅಂಬೇಡ್ಕರ್ ಚಿಂತನೆಯನ್ನ ಜನಗಳ ಮಧ್ಯೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಮಹದೇವಪ್ಪ ಒಬ್ಬರೇ. ಮತ್ತೆ ಯಾವುದೇ ಸಮುದಾಯದವರಾಗಲಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಹಂಗಾಗಿ ನಮಗೆ ಇವತ್ತು ಅವರೇನಾದರೂ ಯಾರು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಸಾಹೇಬ್ರು, ಅವರೆಲ್ಲಾನು ಹೈಕಮಾಂಡ್ ಇಂದ ಬಂದಿರತಕ್ಕಂಥವ್ರು. ಇವತ್ತೇನಾದರೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಹದೇವಪ್ಪ ಅವರೇನಾದ್ರು ಕಡೆಗಾಣಿಸಿದ್ರೆ ಈ ಪ್ರತಿಭಟನೆಯನ್ನ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀಡಿದ್ರೆ ನಮ್ಮ ಜನಾಂಗಕ್ಕೆಲ್ಲ ನ್ಯಾಯ ಸಿಗ್ದಂಗಿರುತ್ತೆ, ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಜೈ ಬಿ. ಈಗಾಗಲೇ ಸಚಿವ ಸಂಪುಟದಲ್ಲಿ ಇಬ್ಬರು ದಲಿತ ಸಚಿವರಿಗೆ ಶಾಸಕರನ್ನ ಸಚಿವರನ್ನಾಗಿ ಮಾಡಿರೋದು. ಪರಮೇಶ್ವರ್ ಅವ್ರನ್ನ ಮಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮಾಡಿದ್ದಾರೆ, ಮುನಿಯಪ್ಪ ಅವ್ರನ್ನ ಮಾಡಿದ್ದಾರೆ. ಮಹದೇವಪ್ಪರನ್ನ ಯಾಕೆ ಮಾಡ್ಬೇಕಂತೀರಾ? ಸರ್, ಮಹದೇವಪ್ಪರು ತಳ ಸಮುದಾಯದಿಂದ ಅಂದ್ರೆ ಬಡತನ ಇದರಿಂದ ಬಂದಿರೋದು. ಈಗ ಪ್ರಿಯಾಂಕಾ ಖರ್ಗೆ ಮತ್ತೆ ಯಾರು ಪ್ರಿಯಾಂಕಾ ಖರ್ಗೆ ಪರಮೇಶ್ವರ್ ಅವರು ಅವ್ರದ್ದೆಲ್ಲ ರಾಯಲ್ ಫ್ಯಾಮಿಲಿ. ಆದ್ರೆ ನಮ್ಮ ಒಂದು ಬಡತನ ಮತ್ತೆ ಒಂದು ತಳ ಸಮುದಾಯದ ಕಡೆ ವ್ಯಕ್ತಿ ಇದ್ದಾರಲ್ಲ, ಅವರ ಒಂದು ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡಿರೋರು ಎಸ್ ಸಿ ಮಹದೇವಪ್ಪ ಅವರು. ಹಂಗಾಗಿ ಎಸ್ ಸಿ ಮಹದೇವಪ್ಪ ಅವ್ರಿಗೆ ಕೊಟ್ರೆ ಪ್ರತಿಯೊಬ್ಬ ಕಡೆ ವ್ಯಕ್ತಿಗೂ ಆ ಒಂದು ಏನು ಒಂದು ಇದಿರುತ್ತೆ ತಲುಪುತ್ತೆ. ಒಂದು ನಮ್ಮ ಜನಾಂಗದ ಬೀದಿಗಳಲ್ಲಿ ಒಂದು CC ರೋಡ್ ಆಗಿರ್ಬೋದು, ಒಂದು ಮನೆ ಇರ್ಬೋದು, ಮತ್ತೆ ಸಣ್ಣ ಪುಟ್ಟ ಒಂದು ಸರ್ಕಾರಿ ಸೌಲಭ್ಯ ಸಿಗೋದು ಅಂದ್ರೆ ಅವ್ರ ಕಡೆಯಿಂದ ಅಂತ ನಾ ಹೇಳ್ತೀನಿ. ಸರಿನಾ? ಈಗ ಎರಡನೇ ಹಂತದ ಸಚಿವ ಸಂಪುಟವನ್ನ ಈ ತಿಂಗಳ ಅಂತ್ಯದೊಳಗೆ ಮಾಡ್ತಾ ಇದ್ದಾರೆ. ಅವಾಗಾದ್ರೂ ಅವಕಾಶ ಕೊಡ್ಬೇಕಂತೀರಾ? ಹೌದು ಸರ್, ಎಸ್ ಮಹದೇವಪ್ಪ ಅವ್ರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಅವರು ಸೀನಿಯರಿಟಿ ಇದ್ದಾರೆ, ಅಂದ್ರೆ ಅವ್ರಿಗೆ ತುಂಬಾ ಅನುಭವ ಇದೆ. ತುಂಬಾ ಅನುಭವ ಇರೋದ್ರಿಂದ ಅವ್ರಿಗೆ ನಮ್ಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೇಳ್ತಿದೀವಿ. ಹಾಗೂ ಸುಮ್ಮನೆ ಏನೇನೋ ಗೊತ್ತಿಲ್ಲದವ್ರಿಗೆಲ್ಲ ಖಾತಾ ಸಚಿವರಾಗ್ತಿದ್ದಾರೆ. ಬಟ್ ಇವರು ಅಷ್ಟೊಂದು ಗೊತ್ತು, ಎಲ್ಲ ಬಡ ಸಮಸ್ಯೆ ಬಂದು ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಕ್ಕಂಥವ್ರಿಗೆ ಒಂದು ಸಚಿವ ಸ್ಥಾನ ಇಲ್ಲ ಅಂದ್ಮೇಲೆ ಅಷ್ಟೊಂದು ಇದರಲ್ಲಿ ಏನಕ್ಕೆ ಇದು ಮಾಡಬೇಕು? ಹೈಕಮಾಂಡ್ ಮಾಡಿ ತಿಳ್ಕೋಬೇಕು. ಒಂದು ಇದಕ್ಕೆ ಇದು ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ಗೆ ನೆಕ್ಸ್ಟ್ 2028 ಚುನಾವಣೆಗೆ ನಾವು ಏನು ಅನ್ನೋದನ್ನ ಅವ್ನು ತೋರಿಸಬೇಕಾಗುತ್ತೆ. ನಮ್ಮವ್ರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋ ಲೆಕ್ಕಾಚಾರ ಇದ್ಮೇಲೆ ನಾವು ಏನಕ್ಕೆ ಸರ್ ಇರಬೇಕು? ಓಟ್ ಮಾತ್ರ ನಮ್ಮದು ಬೇಕು, ಸಚಿವರು ಮಾತ್ರ ನಮಗ್ ಬೇಕಾಗಿಲ್ಲ. ಇಷ್ಟು ಇದಾಗಿದ್ದು ಕೂಡ ಒಂದು CM ಇದು ಕೂಡ ನಮಗ್ ದಕ್ತಾ ಇಲ್ಲ. ಮುಂದೆ ಬರೋದಕ್ಕೆ CM ಪೋಸ್ಟ್ ಕೂಡ ನಮಗೆ ಬೇಕು. ಆ ಒಂದು ಇದ್ರಲ್ಲಿ ನಾವು ಹೇಳ್ತೀವಿ ಸರ್. ಇದಿಷ್ಟು ದಲಿತ ನಾಯಕರ ಮಾತುಗಳು. ಎಸ್ ಸಿ ಮಹದೇವಪ್ಪ ಅವ್ರನ್ನ ಸಚಿವರನ್ನಾಗಿ ಮಾಡಲೇಬೇಕು. ಎರಡನೇ ಹಂತದ ಸಚಿವ ಸಂಪುಟ ರಚನೆಯ ವೇಳೆಯಲ್ಲಿ ಎಸ್ ಸಿ ಮಹದೇವಪ್ಪ ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆಯಲ್ಲೇ ಅವ್ರನ್ನ ಮುಂದುವರಿಸಬೇಕು ಅನ್ನೋ ಒಂದು ಒತ್ತಡವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.